ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಅಮ್ಮಗೆ 10 ವೀಕ್ಸ್ದು ವ್ಯಾಕ್ಸಿನೇಷನ್ ಡೇ. ಓಕೆ, ಹಾಕ್ಸೋಕ್ಕೆ ಹೋಗ್ತಾ ಇದ್ದೀವಿ. ಚೆನ್ನಾಗಾಗಿದೆ ಅಲ್ಲ ಸ್ಕಿನ್ ಈಗ? ಹಾಂ, ಚೆನ್ನಾಗಿದೆ. ಬ್ರೈಟ್ ಕಾಣಿಸ್ತಿದೆ. ಮೇಕಪ್ ಮಾಡ್ಕೊಂಡೆ ತಾನೆ? ಇಲ್ಲಪ್ಪ, ಏನು ಮಾಡ್ಕೊಂಡಿಲ್ಲ. ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ ಅಷ್ಟೇ, ಏನು ಅಷ್ಟೇ. ಹೋಗಿ ಚಾಕ್ಲೇಟ್ ತಗೋಬಾ, ಹೋಗಿ ಫಸ್ಟ್ ಅಜ್ಜಿ ಹತ್ರ. ಏ ಬಿಡು ಪಾಪು, ಆಸ್ಪತ್ರೆ ಹೋಗು ಅಜ್ಜಿ ಹತ್ರ. ಹೋಗಪ್ಪ ಹೋಗು. ತಶಿಗೆ ಇವಾಗ ಎಲ್ಲ ಗೊತ್ತಾಗುತ್ತೆ, ನಾವು ಎಲ್ಲಿ ಹೋಗ್ತೀವಿ, ಏನು ಕತೆ ಅಂತ. ಸೊ ಅವಳು ಎಲ್ಲದಕ್ಕೂ ಡಿಮ್ಯಾಂಡ್ ಮಾಡ್ತಾಳೆ ಇವಾಗ. ಅಂದರೆ ನಾ ಬರ್ತೀನಿ ಅಂತ ಅಲ್ಲ, ನಾನು ಬರಲಿಲ್ಲ ಅಂದರೆ ನೀವು ನನಗೆ ಏನಾದ್ರು ಕೊಡಿಸ್ಬೇಕು, ಇಲ್ಲ ನಮ್ಮಮ್ಮ ಏನಾದ್ರು ಕೊಡಿಸ್ಬೇಕು, ನಾನು ಬಂದಿಲ್ಲ ಅಂದರೆ ಆ ಥರ ಡಿಮ್ಯಾಂಡ್ ಮಾಡ್ತಾಳೆ. ಅದಕ್ಕೆ ಇಲ್ಲಿದ್ಬಿಟ್ಟು ಅದು ಇದು ಹಾಳು ಮುಳು ತಿನ್ನೋದ್ರ ಬದಲು ನಮ್ಮ ಜೊತೆನೇ ಬಂದ್ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಬಟ್ಟೆ ಚೇಂಜ್ ಮಾಡಿಬಿಟ್ಟು ಅವಳನ್ನು ಕರ್ಕೊಂಡು ಹೊರಟ್ವಿ ಇವಾಗ. ಏನು ಅಲ್ಲಿಗೆ ಹೋಗಬೇಕು 11:30. ನಮ್ದು ಆ್ಯಕ್ಚುಲಿ ಇದ್ದಿದ್ದು 1:30ಗೆ ಅಪಾಯಿಂಟ್ಮೆಂಟ್ ಇದ್ದಿದ್ದು. ಬಟ್ ಬೇಗನೆ ಹೋದರೆ ಯಾರು ಬಂದಿಲ್ಲ ಅಂದರೆ ಆ ಟೈಮ್ನ ನಮಗೆ ಕೊಡ್ತಾರಲ್ವ, ಹಾಗಾಗಿ ಹೊರಟ್ವಿ. ಸೊ ಇವಾಗ 11:30 ಆಗಿದೆ ಟೈಮು. ಇವಾಗ ಹೋಗಬೇಕು. ಬನ್ನಿ ಹೋಗುವ. ಈ ಫೋನ್ ಇಟ್ಕೊಳ್ಳೋದೇ ಒಂದು ಹಿಂಸೆ. ನಮ್ಮ ಪಾಪು ಅಳ್ತಾ ಇದ್ದಾಳೆ ಜೋರಾಗಿ, ನಾನು ಬರ್ತೀನಿ ಅಂತ. ಅಲ್ಲ, ಅವಳನ್ನ ಕರ್ಕೊಂಡು ಅಂದರೆ ಹಿಂಸೆ. ನಾವು ಕೆಳಗಡೆ ಇನ್ನೇನು ಹೋಗಬೇಕು ಅಂತ ಮೆಡಿಸಿನ್ ತೊಗೊಂಡು ಹೋಗ್ತಾ ಇರ್ತೀವಿ. ಅಮ್ಮ ನಾನು ವಾಶ್ರೂಮ್ಗೆ ಹೋಗಬೇಕು, ಅಮ್ಮ ನಾನು ಸುಸು ಮಾಡಬೇಕು, ಬರೀ ಇದೇ ಮಾಡ್ತಾಳೆ. ಅದಕ್ಕೇ ಬೇಡ ಅವಳನ್ನ ಕರ್ಕೊಂಡು ಹೋಗೋದು ಯಾವಾಗಲೂ ಅಂತ ಹೇಳ್ಬಿಟ್ಟು ನೋಡಿ ಮೇಲೆ ಸೋಮು ಇದು ಮಾಡ್ತಾ ಇದ್ದಾರೆ, ಅವಳನ್ನ ಸಮಾಧಾನ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿ ನಿಂತ್ಕೊಂಡು. ಅವ್ರಿಗೆ ಅವಳನ್ನ ಬಿಟ್ಟೋಗಕ್ಕೆ ಇಷ್ಟ ಆಗಲ್ಲ, ಅದೇ ತುಂಬ ಹಿಂಸೆ ಕೊಡ್ತಾಳೆ ಅವಳು. ಹಂಗಾಗಿ ಅದೊಂದು ಒಂಚೂರು ನೋಡಿ. ಆಮೇಲೆ ಅಳಕ್ಕೆ ಅವಳು ಸ್ಟಾರ್ಟ್ ಮಾಡಿದ್ರೆ ಅವಳು ಕಂಟಿನ್ಯೂಸ್ ಆಗಿ ಅಳ್ತಾಳೆ ಗೈಸ್, ಸುಮ್ಮನೆ ನಿಲ್ಲೋದಿಲ್ಲ. ಸ್ವಲ್ಪ ಹೊತ್ತು ಹತ್ತಿ ಸುಮ್ಮನೆ ಆಗಲ್ಲ ಅವಳು, ಕಂಟಿನ್ಯೂಸ್ ಆಗಿ ಅಳ್ತಾಳೆ. ನಾವು ಬರೋವರೆಗೂ ಅಳ್ತಾನೆ ಇರ್ತಾಳೆ. ಹಾಗಾಗಿ ಒಂದು ಸ್ವಲ್ಪ ಟೆನ್ಷನ್ ಮಾಡ್ಕೋತಾರೆ ಅವರು, ಯಾಕೆ ಅಂತ. ಹಾಸ್ಪಿಟಲ್ಲಿ ಇವಳು ಬೇರೆ ಅಳ್ತಾ ಇರ್ತಾಳೆ, ಇಂಜೆಕ್ಷನ್ ಹಾಕ್ಸ್ಕೊಂಡು ಇವಳು ಅಳ್ತಾಳೆ. ಅದ್ರ ಜೊತೆಗೆ ಅವಳು ಅಳೋದು ಅಂದರೆ ಅವಳನ್ನ ಮ್ಯಾನೇಜ್ ಮಾಡೋದಂದ್ರೆ ತುಂಬ ಕಷ್ಟ ಆಗುತ್ತೆ ಅಲ್ವಾ. ಹಾಗಾಗಿ ಅಷ್ಟೇ, ಇನ್ನೇನಿಲ್ಲ. ಸೊ ಬನ್ನಿ ಇವಾಗ ಹೊರಡೋಣ, ಟೈಮ್ ಆಗಿದೆ. ರಿಪೋರ್ಟ್ಸ್ ಎಲ್ಲ ತೊಗೊಂಡಿದ್ದೀವಿ, ಪಾಪುದು ಫೈಲೆಲ್ಲ ತೊಗೊಂಡಿದ್ದೀವಿ. ಇದು 10 ವೀಕ್ಸ್ದು ವ್ಯಾಕ್ಸಿನೇಷನ್, ಅವಳಿಗೆ ಹಾಕ್ಸ್ತಾ ಇರೋದು ನಾವು. ನೋಡಿ ಗೈಸ್, ಅವಳೆಂಥ ಹಠಮಾರಿ ಅಂತ ನಿಮಗೆ ಗೊತ್ತಿದ್ರೆ ಅವಳ ಲುಕ್ಕಲ್ಲೇ ಕಂಡುಹಿಡಿತೀರ ನೀವು. ಅವಳಷ್ಟು ಹಠಮಾರಿ. ಹಿಂಗೆ ಬೇಕು ಅಂದರೆ ಹಂಗೆ ಬೇಕು, ಹಿಂಗೆ ಹೋಗ್ಬೇಕು, ನಾನು ಬರಬೇಕು ಅಂದರೆ ಅಲ್ಲಿಗೆ ನಾನು ಬರಬೇಕು, ಅಷ್ಟೇ ಅವಳದು. ತುಂಬ ಹಠ ಅಂದರೆ ತುಂಬ ಹಠ ಗೈಸ್, ಯಪ್ಪ. ಈಗಿನ ಮಕ್ಕಳನ್ನ ಅಲ್ಲೋಡಿ ಡ್ಯಾನ್ಸ್ ಮಾಡೋದು, ಅಲ್ಲೋಡಿ ಅಲ್ಲೋಡಿ ಫೋಟೋ ತೆಗಿಬೇಡ ಅಂತಿದ್ದಾಳೆ ಅಮ್ಮ, ಫೋಟೋ ತೆಗಿಬೇಡ. ಎಷ್ಟು ದೊಡ್ಡವಳಾಗ್ಬಿಟ್ಲಲ್ಲ ನನ್ನ ಮಗಳು. ನನಗೆ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಈಗ 1-2 ವರ್ಷದಿಂದ ಇಟ್ಟಿದ್ದು ಪಾಪ. ಹಂಗೆ ಮಕ್ಕಳು ಬೆಳೆಯೋದು ಗೊತ್ತಾಗಲ್ಲ ಗೈಸ್. 2 ಇಯರ್ಸ್ ಅಷ್ಟೇ ನಮ್ಮ ಜೊತೆಗೆ ಅವರು ಪರ್ಫೆಕ್ಟಾಗಿ ನಮ್ಮ ಕೈಗೆ ಸಿಗೋದಂದರೆ 2 ಇಯರ್ಸ್ ಮಾತ್ರನೇ. ಅದಾದಮೇಲೆ ನಾವು ಹೇಳ್ದಂಗೂ ಕೇಳಲ್ಲ. ಅಲ್ಲ, ಹೇಳ್ದಂಗೆ ಕೇಳೋದು ಬಿಡೋದು ಬೇರೆ ಪ್ರಶ್ನೆ. ನಮಗೆ ಬೇಕು ಅಂದರೂ ಅವ್ರು ನಮ್ಗೆ ಎತ್ಕೊಳ್ಳೋಕೆ ಸಿಗಲ್ಲ. ನೋಡಿ ಇಲ್ಲಿ ರೆಡಿ ಮಾಡಿಸ್ಕೊಂಡೆ ಪಾಪ ಕರ್ಕೊಂಬಂದರು ಸೋಮು. ನಾ ಹೇಳನಲ್ಲ, ಅವ್ರಿಗೆ ಅವಳು ಅಳೋದಂದ್ರೇ ಅವ್ರಿಗೆ ಆಗೋದಿಲ್ಲ. ಅವಳ ಹತ್ರ ಹಾಕೋಪತ್ತಿಗೆ ನಮ್ಮ ಮೇಲೆಲ್ಲ ಹಾಕ್ಬಿಡ್ತಾರೆ ಒಂದೇ ಸಲ. ಈಗ ಬರ್ತಾರೆ ನೋಡಿ ಅಪ್ಪ ಮಗಳಿಬ್ರು.
ಅಂದರೆ ಹಠ ಗೈಸೋಳ್ದು ಮೇಲೆ ಹೋಗೋದು ಏನು ಚಮಕಾಯಿಸಿದ್ಲೋ ಏನು ಮಾಡಿದ್ಲೋ ಗೊತ್ತಿಲ್ಲ. ಮುಂದೆ ಮುಂದೆ ಕೂರಿಸಿ. ಕೊನೆಗೂ ಬಂದ್ಬಿಟ್ಲಾ? ಯಾಕಂತೆ ಯಾಕೆ ಪಪ್ಪು? ಚಪ್ಪಲಿ ಬಿಚ್ಚು. ಚಪ್ಪಲ್ ಬಿಚ್ಚು, ಕೆಳಗೆ ಚಪ್ಪಲ್ ಬಿಚ್ಚು. ಎಂತ ಗಲೀಜ್ ಮಾಡಿ ಇಟ್ಟಿದ್ಯಾ ಗೊತ್ತಾ ನೀನು ಇದನ್ನ? ನೋಡು ಕಾಲೆಲ್ಲ ಆಲ್ರೆಡಿ ಧೂಳಿತ್ತು ಅನ್ಸುತ್ತೆ ಅವಳ್ದು. ಕೆಳಗೆ ಬಿಡು ಕಾಲು ಪಪ್ಪು. ಫ್ರಂಟಿಗೆ ಇದು ಮಾಡು ಅಂದ್ರೆ ಅವಳು ಅಲ್ಲಿಗೆ ಇರ್ಲಿ ಬಿಡು. ನೋಡು ಅಲ್ಲೆಲ್ಲ ಹಂಗೆಲ್ಲ ಮಾಡಬಾರ್ದು, ಇಂಡಿಸೆಂಟ್ ಆಗಿ ಆಡಬಾರ್ದು ಪಪ್ಪು. ಬಂಗಾರಿ ಮಾಡ್ಕೊಂಡಿದೆ. ನಿದ್ದೆಲ್ಲೂ ಹಾಲು ಕುಡಿ. ಈಗ ನೀನೇ ಹಿಡ್ಕೊಬೇಕು, ಯಾರಿಗೂ ಕೊಡಂಗಿಲ್ಲ. ನೀನೇ ಇಟ್ಕೋ, ಶೀತ ಬಂದ್ರೆ ಇದಾಗುತ್ತೆ. ವಾ ಕೂರು ಪಾಪ. ಈಗ ಡ್ರೈ ಮಾಡ್ತಾರೆ, ಕುತ್ಕೋ ಸುಮ್ಮನೆ. ಸುಮ್ಮನೆ ಕೂರ್ಬೇಕಲ್ಲ ನೋಡು. ತಾಗತ್ತೆ ಅವಳು ಕಾಲೆಲ್ಲ ತಾಗತ್ತೆ. ಕೊನೆಗೂ ಹಠ ಮಾಡ್ಕೊಂಡ್ ಬಂದ್ಯಾ? ಬರ್ಬೇಡ ನಿಂಗೆ ವಿಡಿಯೋಗೆ. ಬನ್ನಿ ಗೈಸ್ ಹೋಗೋಣ ಇವಾಗ. ವ್ಯಾಕ್ಸಿನೇಷನ್ ಡೇ. ಎದ್ದೋಳ್ಸ್ಬೇಡ, ಸುಮ್ಮನಿರೇ. ನಾನು ನಿಜ ಹೊಡ್ದಾಕ್ಬಿಡ್ತೀನಿ ನಿನ್ಗೀಗ, ಸುಮ್ಮನಿದ್ರೆ ಸರಿ. ಹಠ ಮಾರಿ ತಂದು ನೀನೆ. ಹೇ ಪಾದ ಪುಣ್ಯ ಪಾದ. ಮೊದಲಿಗೆ ಹೋಗಿದ ತಕ್ಷಣ ವೆಯ್ಟ್ ಚೆಕ್ ಮಾಡ್ತಾರೆ. 4700 ಇದ್ದಾಳೆ ಪಾಪು ಇವಾಗ ಅಟ್ ಪ್ರೆಸೆಂಟು. ಅದಾದಮೇಲೆ ಎಲ್ಲ ವೈಟಲ್ಸ್ ಎಲ್ಲ ಚೆಕಪ್ ಆದಮೇಲೆ ನೀಟಾಗೆ ಎಲ್ಲ ರಿಪೋರ್ಟ್ಸ್ ಎಲ್ಲ ಬರ್ಕೊಂಬಿಟ್ಟು ಡಾಕ್ಟ್ರ್ ಹತ್ರ ತೊಗೊಂಡೋಗಿಡ್ತಾರೆ ನಮ್ಮ ಫೈಲ್ನ. ನಮಗಂತೂ ಒಂಥರ ನಿದ್ದೆ ಬರೋ ಥರನೇ ಆಗ್ತಾ ಇರುತ್ತೆ. ಅಲ್ಲಿ AC ಜಾಸ್ತಿ ಹಾಕ್ಬಿಟ್ಟಿರ್ತಾರೆ, ಥರ ಫುಲ್ಲು ನಿದ್ದೆ ಬರೋ ಥರ ಆಗ್ತಾ ಇರುತ್ತೆ. ನನಗೆ ನೈಟೆಲ್ಲ ಆರಾಮಾಗಿ ನಿದ್ದೆ ಆಗ್ತಿದೆ ಗೈಸ್. ನೆಕ್ಸ್ಟ್ ಏನಂತ ನನಗೆ ಗೊತ್ತಿಲ್ಲ, ಬಟ್ ಅಟ್ ಪ್ರೆಸೆಂಟು ಅವಳು ಹುಟ್ಟಿದಾಗಿಂದ ಇದುವರೆಗೂ ನೈಟ್ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಅದೊಂದೇ ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ. ನೀವು ನನ್ನ ಫೇಸ್ ನೋಡಿದ್ರೇ ಗೊತ್ತಾಗುತ್ತೆ. ಲಾಸ್ಟ್ ಇಯರ್ ಎಲ್ಲ ನನ್ನ ತಕ್ಷವಿದ್ರಲ್ಲೆಲ್ಲ ತುಂಬ ವೀಕ್ ಆಗೋಗ್ಬಿಟ್ಟಿದ್ದೆ. ಸಿಕ್ಕಾಪಟ್ಟೆ ಒಂಥರ ನನ್ನ ಬಾಡಿಯಲ್ಲಿ ಮತ್ತು ಮೆಂಟಲಿ ಮತ್ತು ಫಿಸಿಕಲಿ ಎರಡೂ ಥರನೂ ಚೇಂಜಸ್ ಆಗೋಗಿತ್ತು ಬಾಡಿಯಲ್ಲಿ. ಫುಲ್ಲು ಸಣ್ಣ ಆಗೋಗ್ಬಿಟ್ಟಿದ್ದೆ ನಾನು. ಅವಾಗ ಏನಂದರೆ ಫಸ್ಟ್ ಮಗು ಅಲ್ಲ ಅಂತ ಹೇಳ್ಬಿಟ್ಟು ತುಂಬ ಒಂಥರ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೆ. ಪದೇ ಎದ್ದೊಳ್ತಾಳ ಏನು ಅಂತ ಇದು ಮಾಡ್ತೀವಿ. ಈಗೇನು ಹಂಗಿಲ್ಲ ಗೈಸ್, ಗೊತ್ತಾಗ್ಬಿಟ್ಟಿದೆ ನನಗೆ ಹೆಂಗೆ ಮೇಂಟೈನ್ ಮಾಡಬೇಕು, ಮಗುನ ಯಾವ ಥರ ಬೆಳೆಸ್ಬೇಕು ಅಂತ ಅರ್ಥ ಆಗ್ಬಿಟ್ಟಿದೆ. ಸೊ ಆರಾಮಾಗಿ ನಿದ್ದೆ ಮಾಡ್ತೀನಿ ನಾನು. ಅವಳೆದ್ದಾಗ ಫೀಡ್ ಮಾಡ್ತೀನಿ ಮತ್ತು ಮಲಗಿಸ್ತೀನಿ ಅಷ್ಟೇ. ಆ್ಯಂಡ್ ತುಂಬ ಜನ ಕೇಳ್ತಾಯಿದ್ರಿ ಬ್ರೆಸ್ಟ್ ಫೀಡಿಂಗ್ ಜರ್ನಿ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿಬಿಟ್ಟು. ಖಂಡಿತ ಮಾಡ್ತೀನಿ. ನಿಮಗೆ ನಾಳೆ ಇಲ್ಲ ನಾಡಿದ್ದು ವ್ಲಾಗಲ್ಲಿ ಅದೇ ಬರುತ್ತೆ ಡೆಫಿನೆಟ್ಲಿ. ಯು ಗೋನಾ ಲವ್ ಇಟ್. ಆ್ಯಂಡ್ ತುಂಬ ಇಂಟ್ರೆಸ್ಟಿಂಗ್ ಪಾರ್ಟ್ ಅದು ಗೈಸ್. ನೀವು ಮದುವೆ ಆಗಿಲ್ಲದೆ ಇರಿ, ಮಗು ಆಗಿಲ್ಲದೆ ಇರಿ, ಜಸ್ಟ್ ವಿಷಯನ ತಿಳ್ಕೊಳ್ಳಿ, ಓಕೆನಾ? ಜನ್ಸಿಗಳು ಇವಾಗೆಲ್ಲ ಬೇಗ ಮದುವೆ ಆಗ್ತಿದ್ದಾರೆ, ಆಯಿತಾ? ನಿಮ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ತಿಳ್ಕೊಂಡಿರಿ ಅಟ್ಲೀಸ್ಟ್ ವಿಷಯಗಳನ್ನ. ಅದೆಲ್ಲ ಇನ್ಫಾರ್ಮೇಟಿವ್ ವಿಷಯ. ಅಂಥದ್ದು ಮಾಡಿದ್ರೆ ಓಡೋದೇ ಇಲ್ಲ ವೀಡಿಯೋಸ್ಗಳು. ಸುಮ್ಮನೆ ನಿಮಗೆ ಅಲ್ಲಿ ತಿಂದೆ ಇಲ್ಲಿ ತಿಂದೆ ಅಂತ ಹಾಕಿದ್ರೆ ಚೆನ್ನಾಗಿ ಓಡುತ್ತೆ ವೀಡಿಯೋಸ್. ಅಷ್ಟೇ ಆಗ್ತಿರೋದು ನನ್ನ ಪೇಜಲ್ಲಿ, ಇನ್ನೇನು ಅಲ್ಲ. ಈ ಕ್ಲಿಪ್ಸ್ ಎಲ್ಲ ನಾನು ಮೀಶೋಯಿಂದ ತರಿಸ್ಕೊಂಡೆ, ಚೆನ್ನಾಗಿದೆ. ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡಿ. ಅಲ್ಲ ಇಷ್ಟು ಬಟ್ಟೆಲಿ ಯಾವ್ದು ಹಾಕಂತ ಯಾವ್ದು ಬಿಡ್ತೀಯ ಆಗೋದು. ಸೋಮು ಬೈತಾ ಇದ್ದಾರೆ, ನೀನು 3 ಬೀರು ಫುಲ್ಲು ಬಟ್ಟೆ ತುಂಬಿದೆಯಲ್ಲ, ಎಲ್ಲಿ ಹಾಕೊಂಡು ಹೋಗ್ತೀಯ, ಎಲ್ಲಿ ಹೋಗ್ತಾ ಇದೆಯಾ ಅಂತ. ನಮ್ಮ ಮನೆಯಲ್ಲಿ ಬಿಟ್ಟಿರೋದು ಇದು 5ನೇ ಫ್ರೂಟಿಂಗ್ ಅಂತಲೇ ಹೇಳ್ಬೋದು. 5 ಹಣ್ಣು ಆಗ್ಬಿಡ್ತೀವಾಗ. ಜಸ್ಟ್ ಕಟ್ ಮಾಡ್ಬಿಟ್ಟು ತಿನ್ನೋಣ ಅಂತ. ಚೆನ್ನಾಗಿದೆ. ಓಕೆ, ಸಂಜೆ ಆಯಿತು. ಯೂಶ್ವಲಿ ನಾನು ಎವ್ರಿ ಡೇ 1 hour ಡ್ರೈವ್ ಹೋಗ್ತಾ ಇದ್ದೀವಿ. ಅಂದರೆ ಟು ಪ್ರಾಕ್ಟೀಸ್
ಚೆನ್ನಾಗಿ ಇನ್ನೂ ಪರ್ಫೆಕ್ಟಾಗಿ ಓಡಿಸ್ಬೇಕಲ್ವ ನಾನು. ಹಂಗಾಗಿ ಗಾಡಿನ ತೊಗೊಂಡು ಎವ್ರಿ ಡೇ 1 ಅವರ್ ಕರ್ಕೊಂಡು ಹೋಗ್ತಾರೆ ಸೋಮು ಸಂಜೆ ಟೈಮು. ಅಲ್ಲಿ ಹೋಗ್ತಾ ಇರುವಾಗ ಹಂಗೆ ಅಶ್ವೇನಾದ್ರು ಆದರೆ ಶುದ್ಧ ತಿಂಡಿ ಹತ್ರ ಹೋಗಿ ಒಂದು ಕಾಫಿ ಕುಡ್ಕೊಂಡು ಬರ್ತೀವಿ. ಕಾಫಿ ಕುಡ್ಕೊಂಡು ಚಾ ಏನಾದ್ರು ಇದ್ದರೆ ತಿನ್ಕೊಂಡು ಬರ್ತೀವಿ. ಆಗಿದ್ದರೆ ಮಾತ್ರ, ಇಲ್ಲಾಂದರೆ ಕಾಫಿ ಅಷ್ಟೇ. ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೈಸ್ ಹೋಟೆಲ್ ಇದು. ನನಗೆ ಈ ಹಳ್ಳಿ ಸ್ಟೈಲ್ ಏನೇ ಇದ್ದರೂ ತುಂಬ ಇಷ್ಟ ಆಗುತ್ತೆ ಗೊತ್ತಾ. ತುಂಬ ಚೆನ್ನಾಗಿದೆ. ಒಂದೊಂದು ಪೇಂಟಿಂಗು ಕೂಡ ಎಷ್ಟು ಸ್ಮೂದಿಂಗ್ ಆಗಿದೆ ಅಂದರೆ ಐ ಲವ್ ಇಟ್. ನಂಗೆ ಈ ಥರ ತುಂಬ ಇಷ್ಟ ಆಗುತ್ತೆ ವೆನ್ ಇಟ್ ಕಮ್ಸ್ ಟು ಫಾರ್ಮ್ ಹೌಸು ಅಥವಾ ಈ ಥರ ಹೋಟೆಲ್ಲು ಹೀಗೆಲ್ಲ ಬಂದರೆ. ಬಟ್ ಮನೆ ಅಂತ ಬಂದರೆ ಐ ಆಲ್ವೇಸ್ ಲವ್ ಒಂಥರ ಮಾಡ್ರನ್ ಹೌಸೇ ನನಗೆ ಇಷ್ಟ ಆಗುತ್ತೆ. ಬಿಕಾಸ್ ಇದೆಲ್ಲ ತುಂಬ ಹೈ ಮೇಂಟೆನೆನ್ಸು. ಮಾಡ್ರನ್ ಹೌಸೆಲ್ಲ ಅಷ್ಟೊಂದೇನಿಲ್ಲ ಆ ರೀತಿ. ಮನೆ ಅಂತ ಬಂದರೆ ನನಗೆ ಮಾಡ್ರನ್ ಹೌಸೇ ಇಷ್ಟ ಆಗೋದು. ಬಟ್ ಈ ಥರ ಹೋಟೆಲ್ ಆಗಲಿ ಫಾರ್ಮ್ ಹೌಸ್ ಆಗಲಿ ಅದೆಲ್ಲ ನನಗೆ ಈ ಹಳ್ಳಿ ಥೀಮಲ್ಲೆಲ್ಲ ನೋಡೋಕೆ ತುಂಬ 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 ಇಷ್ಟ ಆಗುತ್ತೆ ಗೈಸ್. ಅದೇನೋ ಮನಸ್ಸಿಗೆ ಒಂಥರ ಸಮಾಧಾನ. ಈ ಹೋಟೆಲ್ ಒಳಗಡೆ ಬಂದು ನೋಡಿದ ತಕ್ಷಣ ಚೆನ್ನಾಗಿತ್ತು. ಇನ್ನೂ ತುಂಬ ಆಗಬೇಕು ಇದಿನ್ನೂ ಪಾಪ ಚೆನ್ನಾಗಿ ಪ್ರಮೋಟ್ ಆಗಬೇಕು. ಇನ್ನು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಎನಿವೇಸ್ ನೋಡಿ ಅಲ್ಲಿ ಸಗಣಿ ಬೆರಡಿ ಹಾಕಿದ್ದಾರೆ, ಮತ್ತು ತೆಂಗಿನಕಾಯಿ ಎಲ್ಲ ರಿಯಲ್ಲಾಗಿ ಇಟ್ಟಿದ್ದಾರೆ. ಸಗಣಿ ಒಂದು ಬಿಟ್ಟು ಅದೆಲ್ಲ ರಿಯಲಾಗಿ ಇಟ್ಟಿದ್ದಾರೆ. ತೆಂಗಿನಕಾಯಿ ಒಣ ತೆಂಗಿನಕಾಯಿ ಇಟ್ಟಿದ್ದಾರೆ, ಅಡಿಕೆ ಇಟ್ಟಿದ್ದಾರೆ, ಮತ್ತು ಸೌದೆ ಇಟ್ಟಿದ್ದಾರೆ. ಎಲ್ಲ ಎಷ್ಟು ರಿಯಲಿಸ್ಟಿಕ್ಕಾಗಿ ಮಾಡಿದ್ದಾರೆ ನೋಡಿ. ನೀವು ಯಾರು ಈ ಸೈಡು ತಲಗಟ್ಪುರ ಸೈಡೆಲ್ಲ ಯಾರು ಇದ್ದರೆ ಅಥವಾ ಈ ಬನಶಂಕರಿ ಈ ಸೈಡ್ ಯಾರು ಇದ್ದರೆ ಹೋಗಿ, ತುಂಬ ಚೆನ್ನಾಗಿದೆ ಹೋಟೆಲ್ಲು. ಆ್ಯಂಡ್ ಇಲ್ಲಿ ನಾನು ತುಂಬ ಜನ ಇನ್ಫ್ಲುಯೆನ್ಸರ್ಸ್ನ ನೋಡಿದೆ. ಅಂದರೆ ಸುಮಾರು ಜನ ಇನ್ಫ್ಲುಯೆನ್ಸರ್ಸ್ ಈ ಏರಿಯಾದಲ್ಲೇ ಇದ್ದಾರೆ BSK 6 ಸ್ಟೇಜಲ್ಲಿ ಅಂತ ನನಗೆ ಗೊತ್ತಾಗ್ತಾ ಇದೆ. ಬಿಕಾಸ್ ನಾನು ಅಲ್ಲಿ ಹೋದಾಗ ಒಬ್ಬೊಬ್ಬರು ಮುಖ ನನಗೆ ಕಾಣುತ್ತೆ. ಬಟ್ ಒಬ್ರಿಗೊಬ್ರಿಗೆ ಗೊತ್ತಿಲ್ಲದೆ ಇರೋ ಕಾರಣ ನಾನೇನು ಮಾತಾಡ್ಸೋಕ್ಕೆ ಹೋಗಲ್ಲ ಯಾರನ್ನೂ ಆ ರೀತಿ. ಬಟ್ ನನ್ನನ್ನು ತುಂಬ ಜನ ಬಂದುಬಿಟ್ಟು ಮಾತಾಡಿಸ್ತಾರೆ. ನನಗದು ಖುಷಿ ಆಗುತ್ತೆ. ಅಟ್ಲೀಸ್ಟ್ ರೆಕಗ್ನೈಸ್ ಮಾಡಿಬಿಟ್ಟು ಮಾತಾಡ್ಸ್ತಾರಲ್ಲ. ಜೋಳ ಇದೆ ಗೈಸ್, ಜೋಳ ತೊಗೊಳಕ್ಕೆ ನೆನೆಸಿದ್ದೀವಿ. ಫ್ರಮ್ ಪ್ಯಾಸೆಂಜರ್ ಪ್ರಿನ್ಸಸ್ ಟು ಡ್ರೈವರ್. ನಮ್ಮ ಮೇಡಮ್ ಅವರಿಗೆ ಇದಂದ್ರೆ ಭಾರಿ ಇಷ್ಟ. ಜಾಕ್ ಫ್ರೂಟ್ಸ್ ಅಂದರೆ ಬೇಕೇ ಬೇಕು ನನಗೆ ಅಂತ ಇದ್ಲು ಸ್ಕೂಲಿಂದ ಬಂದ ತಕ್ಷಣ. ಸೊ ನಾನಿವಾಗ ಅಕ್ಕನ ಹತ್ರ ತೊಗೊತಾ ಇದ್ದೀನಿ. ಏನು ಜೋಳ, ನನ್ನ ಫೇವ್ರೆಟ್ ಜೋಳ. ಏನು ತೆಗಿಬಿಡಿ, ಹಂಗೆ ಕುಡಿ ಬರಲ್ಲ. ಹೆಂಗಿದೆ ಸಮ ನನ್ನ ಡ್ರೈವಿಂಗು? ಚೆನ್ನಾಗಿ ಓಡಿಸಿದೀಪ, ಏನು ಪ್ರಾಬ್ಲಮ್ ಇಲ್ಲ. ಸಗದ ಓಡಿಸ್ತೀನ ಅಂದ್ರೆ ಲೈಕ್ ನಿನ್ಗೂ ಒಂದು 1,000 2,000 3,000 ಕಿಲೋಮೀಟರ್ ಓಡಿಸ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಅವಾಗ ಇನ್ನೂ ಕಾನ್ಫಿಡೆನ್ಸ್ ಚೆನ್ನಾಗಿ ಬರುತ್ತೆ, ಎಲ್ಲ ಗೊತ್ತಾಗ್ಬಿಡುತ್ತೆ. ಹೌದು. ಎಲ್ಲ ತುಂಬಾ ಜನ ಕೇಳ್ತಾ ಇದ್ರು ಸೋಮಣ್ಣ ಹತ್ರ, ಕೇಳಿ ಏನು ಕೊಡ್ಸಿದ್ರು ನಿಮ್ಗೆ ಗಾಡಿನ ಕೇಳಿ ಕೇಳಿ ಅಂತಂದ್ರೆ. ಏನು ಕೊಡ್ಸಿದ್ ನನಗೆ ಗಾಡಿ? ನಮ್ಮ ಪಾಪುನೆಲ್ಲ ಡ್ರಾಪ್ ಮಾಡೋಕ್ಕೆ. ಅರ್ಥ ಆಯ್ತಾ ಗೈಸ್? ನನ್ನ ಮಕ್ಳನ್ನ ಡ್ರಾಪ್ ಮಾಡೋಕ್ಕೆ ಸ್ಕೂಲಿಗೆ. ಅದಕ್ಕೆ ಡಿಪೆಂಡೆನ್ಸಿ ಇರಬೇಕಲ್ಲ. ಇವಾಗ ನನಗೇನು ಅನ್ನಿಸ್ತಾ ಅಂದರೆ, ಇವಾಗ ನಿಂಗೆ ವಯಸ್ಸಾಗುತ್ತೆ ಅನ್ಕೊಳ್ಳೋಣ, ಒಂದು 40 ವರ್ಷ ಆಯ್ತು ಅನ್ಕೊ. ಆವಾಗಲೂ ನನ್ನ ಮೇಲೆ ಡಿಪೆಂಡ್ ಆಗಿರಬಾರ್ದಲ್ಲ ಕಾರ್ ಡ್ರೈವಿಂಗಿಗೆ, ಅಲ್ಲಿ ಇಲ್ಲಿ ಹೋಗೋಕ್ಕೆಲ್ಲ. ನಾನೇ ಅವಾಗ ಅಡುಗ್ಲಜ್ಜಿ ಥರ ಆಗಿದ್ರೆ ಏನು ಮಾಡ್ತೀರಾ? ಏನು ಓಡಿಸಲ್ಲ ಅಂತ 40 ವರ್ಷಕ್ಕೆಲ್ಲ ಆರಾಮ ಓಡಿಸ್ತಿರ್ತಾರೆ. ಆಗಿನ ಜನ್ರೇಷನಲ್ಲಿ ಕೆಲವೊಬ್ರು ಮಾತ್ರ ನಾನು ಅಬ್ಸರ್ವ್ ಮಾಡಿರೋ ಹಾಗೆ ಓಡಿಸೋದು. ಓಡಿಸೋದು ಗಾಡಿನ. ದಿನ ಇಲ್ಲೇ ಇರ್ತೀರಾ? ಓಕೆ, ಮಳೆಗಾಲ ಮುಖ್ಯವರೆಗೂ ಸಿಗುತ್ತೆ ಇದು. ಓಕೆ, ಥ್ಯಾಂಕ್ ಯು. ಏನಂದ್ರೆ ಬಿದ್ದೋಗತ್ತದು ಇದ್ರೊಳಗೆ ಹಾಕಿ, ಇದು ಓಪನ್ ಮಾಡ್ಬಿಟ್ಟು. ಇಲ್ಲ, ಅದ್ರೊಳಗೆ ಇಡ್ಸಲ್ಲ ಪಾಪ. ಅಲ್ಲ, ಉದ್ದಕ್ಕೆ ಇಡ್ಬೋದಿತ್ತು. ಇಡ್ಸಲ್ಲ ಪಾಪ. ಓಕೆ ಗೈಸ್, ಟ್ರೈ ಮಾಡ್ಕೊಂಡು ಇವಾಗ ಹೋಗೋಣ ಬನ್ನಿ. ಫೋನ್ ಬಿಟ್ಬಿಡು, ನೀವೇ ಇಟ್ಕೊಳ್ಬೇಕು. ಸೋಮು ಏನೋ ಹೇಳಕ್ಕೆ ಬಂದರು, ನಾನು ಅಲ್ಲೇ ವೀಡಿಯೋನ ಕಟ್ ಮಾಡಿದ್ದೀನಿ. ಬಿಕಾಸ್ ಡ್ರೈವ್ ಮಾಡಬೇಕಿತ್ತು. ಅದಕ್ಕೆ ಮನೆಗೆ ಬಂದ್ವಿ, ಊಟ ಮಾಡ್ಕೊಂಡ್ವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಬಾಯ್.